ಹುಬ್ಬಳ್ಳಿಯಲ್ಲಿ ನಡೆದ ನೇಹಾಳ ಹತ್ಯೆ ಖಂಡಿಸಿ ಧಾರವಾಡದಲ್ಲಿ ಇಂದು ಮುಸ್ಲಿಂ ಸಮುದಾಯದವರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟ್ಕಾರ್ ಅವರ ನೇತೃತ್ವದಲ್ಲಿ ನೂರಾರು ಮುಸ್ಲಿಂ ಸಮುದಾಯದವರು ಅಂಜುಮನ್ ಸಂಸ್ಥೆ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೌನ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಆರೋಪಿ ಫಯಾಜ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ತಮ್ಮ ಮನವಿ ಸಲ್ಲಿಸಿದ್ರು. 18ನೇ ತಾರೀಕಿಗೆ ಒಂದು ವಿದ್ಯಾರ್ಥಿನಿಗೆ ಕೊಲೆಯಾಗಿದೆ. ಅದನ್ನು ಖಂಡನೆಯನ್ನು ಮಾಡಲಿಕ್ಕೆ ಇಡೀ ಮುಸ್ಲಿಂ ಸಮಾಜದವರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮೆರವಣಿಗೆ ಮೂಲಕ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಇದು ಘಟನೆ ಅಮಾನವೀಯ ಘಟನೆ. ನಾವು ಎಲ್ಲ ಮುಸ್ಲಿಂ ಸಮಾಜದವರು ಇದಕ್ಕೆ ಖಂಡನೆ ಮಾಡ್ತೇವೆ ಮತ್ತು ಇಂಥ ಘಟನೆಗಳು ಮುಂದೆ ಆಗಬಾರ್ದು. ಇಂಥ ಘಟನೆ ಯಾವಾಗ ಆದಾಗ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಹಾಕಿ ಬೇಗನೆ ಯಾರು ಅಪರಾಧ ಮಾಡಿದಾರೋ ಅವರು ಶಿಕ್ಷೆ ಕೊಡಬೇಕಂತ ನಮ್ಮೆಲ್ಲರ ವಿನಂತಿ ಇದೆ. ಇವತ್ತು ಏನು ಮುಸ್ಲಿಂ ಸಮಾಜ ಕೂಡಿ ಇವತ್ತೇನು ಮೆರವಣಿಗೆ ಮೂಲಕ ಏನು ಖಂಡನೆ ಮಾಡ್ತಿದೆ, ಇದರದ್ದು ವಿಶೇಷ ಏನಂದರೆ ಮುಂದೆ ಯಾರು ಇಂಥ ಮಾಡಬೇಕಂತ ಹೆದರಬೇಕು. ಅವರು ಸಮಾಜ ಅದರ ವಿರುದ್ಧ ಇರ್ತೈತಿ. ಸಮಾಜದ ಕಠಿಣ ಶಿಕ್ಷೆ ಕೊಡೋಂಥ ರ್ಯಾಲಿ ಮೂಲಕ ಹೇಳ್ತೈತಂದ್ರೆ ಮುಂದೆ ಯಾರು ಇಂಥ ಕೃತ್ಯ ಮಾಡಲಿಕ್ಕೆ ಒಂದು ಹೆದರಿಕೆ ಇರಲಿ. ಒಂದು ಸಮಾಜ ವತಿಯಿಂದ ಅದಕ್ಕೆ ಯಾವುದು ಅಮಾನವೀಯ ಘಟನೆ ಯಾರು ಮಾಡಿದರು, ಯಾರೋ ಅವ್ರ ಪರವಾಗಿ ನಿಂದ್ರು ಎಲ್ಲರೂ ಅವರ ಶಿಕ್ಷೆ ಕೊಡೋಂಥ ಇದು ಮಾಡ್ತಾರಂತ ಒಂದು ಸಮಾಜಕ್ಕೆ ಯುವಕರಿಗೂ ಮೆಸೇಜ್ ಕೊಡಲಿಕ್ಕೆ ನಾವು ಎಲ್ಲ ಕೊಟ್ಟಿದ್ದೀವಿ. ಇನ್ನು ಮೃತ ಸ್ನೇಹಾಳ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲು ಇಂದು ಮುಸ್ಲಿಂ ಸಮುದಾಯದಿಂದ ಅರ್ಧ ದಿನ ತಮ್ಮ ವ್ಯಾಪಾರ ವಹಿವಾಟ ಬಂದ್ ಮಾಡಿ ಮೌನ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ನೇಹಾಳ ಭಾವಚಿತ್ರವಿತ್ತು. ಅಷ್ಟೇ ಅಲ್ಲ, ತಮ್ಮ ಎಲ್ಲ ಸಮುದಾಯದ ಅಂಗಡಿಗಳ ಮೇಲೆ ಜಸ್ಟಿಸ್ ಫಾರ್ ನೇಹಾ ಸ್ಟಿಕ್ಕರ್ ಅಂಟಿಸಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ರು. 9 ಲೈವ್ ನ್ಯೂಸ್ ಧಾರವಾಡ.